ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕಳೆದ ವಾರವಷ್ಟೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಕೊಡ್ತು. ಅದು ಕೂಡ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ ಜೊತೆಗೂ ಕೂಡ ಪ್ರಜ್ವಲ್ ರೇವಣ್ಣ ಮಾತನಾಡ್ತಾ ಇಲ್ವಂತೆ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಾ ಇಲ್ವಂತೆ. ಹಾಗಾಗಿ 2 ದಿನಗಳಿಗೊಮ್ಮೆ ಜೈಲಿನಲ್ಲಿಯೇ ಅಲ್ಲಿನ ವೈದ್ಯರು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರಂತೆ. ಜೀವಾವಧಿ ಶಿಕ್ಷೆಯೇ ಅಂತಿಮವಲ್ಲ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಪೆರೋಲ್ ಆಪ್ಷನ್ಸ್ ಇದೆ, ಸನ್ನಡತೆಯ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು ಅಂಥೇಳಿ ಅವರಿಗಿರುವ ಅವಕಾಶಗಳ ಬಗ್ಗೆ ತಿಳಿ ಹೇಳಿ ಅವರ ಮನಪರಿವರ್ತನೆಗೆ ಕೌನ್ಸಿಲಿಂಗನ್ನು ಮಾಡಲಾಗ್ತಾ ಇದೆಯಂತೆ. ಇನ್ನು BE ವಿದ್ಯಾಭ್ಯಾಸ ಮಾಡಿರುವಂತಹ ಪ್ರಜ್ವಲ್ಗೆ ಬಯಸಿದ ಕೆಲಸವನ್ನು ಜೈಲಲ್ಲಿಯೇ ಕೊಡಲಾಗುತ್ತಂತೆ. ಪ್ರಜ್ವಲ್ಗೆ ಇದೀಗ 5 ಕೆಲಸಗಳ ಅವಕಾಶ ಇದೆ. ಹಾಗಾದರೆ ಜೈಲಿನಲ್ಲಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ್ಯಾವ ಕೆಲಸಗಳನ್ನು ಕೊಡಬಹುದು? ಪ್ರಜ್ವಲ್ ರೇವಣ್ಣ ಮುಂದಿರುವಂತಹ ಆಯ್ಕೆ ಅಥವಾ ಆಪ್ಷನ್ಸ್ಗಳೇನು? ಹೇಳಿ ಕೇಳಿ ವಿದ್ಯಾವಂತ, ಇಂಜಿನಿಯರಿಂಗ್ ಸ್ಟೂಡೆಂಟು, ಪದವಿಯನ್ನು ಪಡೆದುಕೊಂಡಿದ್ದಾರೆ. ಜೈಲಲ್ಲಿ ಈಗ ಕೆಲಸವನ್ನು ಮಾಡಲೇಬೇಕು, ಯಾಕೆಂದರೆ ಈಗ ಜೀವಾವಧಿ ಶಿಕ್ಷೆ ಕೂಡ ಅವ್ರಿಗೆ ಆಗಿರುವಂಥದ್ದು. ಕೃಷಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ವ್ಯವಸಾಯದ ಕೆಲಸಕ್ಕೆ ಬಳಕೆ ಮಾಡಿಕೊಳ್ಳಬಹುದು ಪ್ರಜ್ವಲ್ ರೇವಣ್ಣ ಅವರನ್ನು. ಲೈಬ್ರರಿ ಕೂಡ ಇದೆ, ಲೈಬ್ರರಿಯನ್ನು ನೋಡ್ಕೊಳ್ಳೋದಕ್ಕೆ ಬಯಸಿದರೆ ಅವರನ್ನು ನಿಯೋಜನೆ ಮಾಡೋದಕ್ಕೂ ಕೂಡ ಚಾನ್ಸಸ್ ಇದೆ. ಬೇಕರಿ, ಗಾರ್ಮೆಂಟ್ಸ್ ಕೂಡ ಇದೆ, ಮೇಂಟೆನೆನ್ಸ್ಗೆ ಒಪ್ಪಿದರೆ ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ. ಕೈದಿಗಳಿಗೆ ಪಾಠವನ್ನು ಹೇಳಿಕೊಡಲು ಒಪ್ಪಿದರೂ ಕೂಡ ಇವರನ್ನು ನಿಯೋಜನೆ ಮಾಡಬಹುದು. ಜೈಲು ದಾಖಲೆಗಳ ಇಲಾಖೆಯಲ್ಲಿ ಕೆಲಸ ಮಾಡಲು ಒಪ್ಪಿದರೂ ಕೂಡ ಇವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಒಟ್ಟು ಈ 5 ಆಪ್ಷನ್ಸ್ಗಳಿರುವಂಥದ್ದು. ಈ 5 ಆಪ್ಷನ್ಸ್ಗಳ ಪೈಕಿ ಪ್ರಜ್ವಲ್ ರೇವಣ್ಣ ಅವರು ಯಾವುದನ್ನು ಸೂಚಿಸ್ತಾರೆ ಅಥವಾ ಜೈಲಾಧಿಕಾರಿಗಳು ಅವರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನೋಡಿ ಒಂದನ್ನು ಕೊಡುವಂತಹ ಸಾಧ್ಯತೆ ಇದೆ. ಏಕೆಂದರೆ ಇವರು BE ವಿದ್ಯಾಭ್ಯಾಸ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಜ್ವಲ್ಗೆ ಈಗ 5 ಕೆಲಸಗಳ ಅವಕಾಶ ಇದೆ ಜೈಲಿನೊಳಗಡೆ. ನಾನು ಮಾಜಿ MP ಆರಾಮಾಗಿ ಕೂತ್ಕೊಳ್ತೀನಿ ಅದೆಲ್ಲ ಇಲ್ಲ, ಅಲ್ಲಿದ್ದಾಗ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಏಕೆಂದರೆ ಇಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದರು, ಈಗ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಈ 5 ಕೆಲಸಗಳ ಪೈಕಿ ಒಂದು ಕೆಲಸದಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕಾಗುತ್ತೆ. ಯಾವ ಕೆಲಸಕ್ಕೆ ಈಗ ಹಾಜರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತೊಂದು ಕಡೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರಿಗೆ ಈಗಾಗಲೇ ಕೌನ್ಸಿಲಿಂಗನ್ನು ಕೂಡ ಕೊಟ್ಟು ಮನಪರಿವರ್ತನೆ ಮಾಡುವಂತಹ ಕೆಲಸ ಆಗ್ತಾ ಇದೆಯಂತೆ. ನೋಡೋಣ, ಬಹುತೇಕವಾಗಿ ಲೈಬ್ರರಿಯನ್ನು ನೋಡ್ಕೋ ಅಂಥೇಳಿ ಜೈಲಾಧಿಕಾರಿ ಹೇಳುವಂತಹ ಚಾನ್ಸಸ್ ಇದೆಯಂತೆ. ಏಕೆಂದರೆ BE ವಿದ್ಯಾಭ್ಯಾಸ ಮಾಡಿರೋದ್ರಿಂದ ಹಾಗಾಗಿ ಇವರನ್ನು ಬಹುತೇಕ ಲೈಬ್ರರಿಯನ್ನಾಗಿ ಜೈಲಿನ ಒಳಗಡೆ ನೇಮಕ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಪರ್ ಡೇ ಇಷ್ಟು ಅಂಥೇಳಿ ಇದನ್ನು ಕೂಡ ಕೂಲಿಯನ್ನು ಕೂಡ ಈಗ ಜೈಲಾಧಿಕಾರಿಗಳು ಕೊಡ್ತಾರೆ. ಅತ್ಯಾಚಾರದ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಒಳಗಾಗಿದ್ದಾರೆ. ಸಹಜವಾಗಿಯೇ ಹೊರಗಡೆ ಆರಾಮಾಗಿದ್ದವರು, ಓಡಾಡ್ಕೊಂಡಿದ್ದವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಇನ್ನೂ ವಯಸ್ಸಿದೆ, ಹೀಗಾಗ್ಬಿಡ್ತಲ್ಲ ನನ್ನ ಜೀವನ, ಹಿಂಗಾಗ್ಬಿಡ್ತಲ್ಲ ಪರಿಸ್ಥಿತಿ ಅನ್ನೋದು ಸಹಜವಾಗಿಯೇ ಕಾಡುತ್ತೆ ಎಂಥವ್ರಿಗಾದರೂ. ಅದರಲ್ಲೂ ಕೂಡ ಎಂಥ ಕುಟುಂಬದಿಂದ ಬಂದವರು ಅವರು, ಮಾಜಿ ಸಂಸದರಾಗಿದ್ದವರು, ಸಹಜವಾಗಿ ಅವ್ರಿಗೂ ಕೂಡ ಈ ಚಿಂತೆ ಇದ್ದೇ ಇರುತ್ತೆ. ಕೆಲವರು ಏನಾಗ್ಬಿಡುತ್ತೆ ಅಂದರೆ ಈ ಕೆಟ್ಟ ಮೇಲೆ ಬುದ್ಧಿ ಬಂತು, ಸುಟ್ಟ ಮೇಲೆ ಒಲೆ ಉರಿತು ಅಂತಾರಲ್ಲ, ಹಾಗಾಗಿದೆ ಈಗ ಪ್ರಜ್ವಲ್ ಕತೆ. ಮಾಡೋದೆಲ್ಲ ಮಾಡಿಬಿಟ್ರು, ಈಗ ಅವರಿಗೆ ಪಾಪ ಪಶ್ಚಾತ್ತಾಪಗಳು ಕಾಡ್ತಾ ಇದೆ. ಕೈಯಲ್ಲಿ ಭಗವದ್ಗೀತೆ ಇಟ್ಕೊಂಡು ಓದ್ತಾ ಇದ್ದಾರಂತೆ. ಮೊನ್ನೆ ಕೋರ್ಟಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಭಗವದ್ಗೀತೆ ಇಟ್ಕೊಂಡು ಬಂದಿದ್ದರು. ಹಾಗಾಗಿ ಸಹಜವಾಗಿಯೇ ಮಾನಸಿಕವಾಗಿ ಒಂದಿಷ್ಟು ಕಿರಿಕಿರಿ ಆಗ್ತಾ ಇರುತ್ತೆ. ಹೀಗೆಲ್ಲ ಆಗ್ಬಿಡ್ತಲ್ಲ, ನನ್ನಿಂದ ಕುಟುಂಬಕ್ಕೂ ಕೂಡ ಕಳಂಕ ಆಗ್ಬಿಡ್ತಲ್ಲ, ಬಾಳಿ ಬದುಕಬೇಕಾದವನು, ಹೊರಗಡೆ ಉಜ್ವಲ ಭವಿಷ್ಯವನ್ನು ಕಟ್ಕೊಳ್ಬೇಕಾದವನು, ಈಗ 4 ಗೋಡೆಗಳ ಮಧ್ಯೆ ಕಂಬಿಗಳ ಹಿಂದೆ ಕೊಳೆಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತಲ್ಲ ಅನ್ನುವಂತಹ ಮಾನಸಿಕ ನೆಮ್ಮದಿಯಂತೂ ಡೆಫಿನೆಟ್ಲಿ ಅದು ಹಾಳಾಗಿರುತ್ತೆ. ಆ ನಿಟ್ಟಿನಲ್ಲಿ ಈಗ ಅವರು ಚಿಂತೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ಜೈಲಾಧಿಕಾರಿಗಳು ಅವರಿಗೆ ಕೌನ್ಸಿಲಿಂಗ್ ಕೊಡಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಇದನ್ನ ನಾವು ಪ್ರಶ್ನೆ ಮಾಡಬಹುದು, ನೀವು ಯಾಕೆ ಟೆನ್ಷನ್ ತೊಗೊತೀರಿ ಅಂಥೇಳಿ ವಕೀಲರು ಕೂಡ ಅವರಿಗೆ ಸಮಾಧಾನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂಥೇಳಿ. ಮತ್ತೊಂದು ಕಡೆ ಪ್ರಜ್ವಲ್ಗೆ ಈಗ ಜೈಲಿನಲ್ಲಿ ಯಾವ ರೀತಿ ಕೆಲಸವನ್ನು ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಮಾಜಿ ಸಂಸದನಾಗಿದ್ದವನು ಹೊರಗಡೆನೂ ರಾಜಕಾರಣ ಮಾಡ್ತಾ ಇದ್ದೆ, ಒಳಗಡೆನೂ ಅದನ್ನೇ ಮಾಡ್ಕೊಂಡಿರ್ತೀನಿ ಅಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಬಹುತೇಕ ಅವರನ್ನು ಲೈಬ್ರರಿಯನ್ನಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಇದೆ ಜೈಲಿನೊಳಗಡೆ ಅನ್ನೋದು ಗೊತ್ತಾಗ್ತಾ ಇದೆ.